ಅಪ್ಪು ಹೇಗಂದ್ರೆ ಅಂತರಿಕ್ಷದಲ್ಲಿ ಅಪರೂಪದ ಆಕಾಶ ಕಾಯಗಳು ಅಂತ ಕಾಣಿಸುತ್ತೆ. ಅದು ಬಂದು ಒಂದೆರಡು ಕ್ಷಣ ಮಿನಿಗೆ ಹೊರಟೋಗ್ಬಿಡುತ್ತೆ. ವಿಜ್ಞಾನಿಗಳು ದಾಖಲಿಸ್ತಾರೆ, ಮತ್ತೆ ನೋಡ್ಬೇಕು ಅಂತ ನಮ್ಗೆ ಸಿಗಲ್ಲ. ಒಂದೆರಡು ಶತಮಾನ ಆದ್ಮೇಲೆ ಮತ್ತೆ ಬರುತ್ತೆ. ಅಪ್ಪುನು ಹಾಗೇನೆ, ಇವತ್ತು ಬಯಸಿದ್ರು ಸಿಗಲ್ಲ. ಅವರ ಚಿತ್ರಗಳನ್ನ ನೋಡೋ ಮೂಲಕ ಅವರ ನೆನಪುಗಳನ್ನ ಹಸಿರಾಗಿಸ್ತಾರೆ. ಅಪ್ಪು ಅಂತ ಒಂದು ಆಕಾಶ ಕಾಯ, ಅತ್ಯಂತ ಅಪರೂಪದ ನಟ, ಅಭಿಜಾತ ಕಲಾವಿದ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ನೃತ್ಯ, ಸಾಹಸ ದೃಶ್ಯ, ಸಂಭಾಷಣೆ, ಆ ರಭಸ ಇವೆಲ್ಲ ಮೇಳೈಸಿದ ಒಬ್ಬ ಕಲಾವಿದ ಇಲ್ಲ, ಅಪ್ಪು ಒಬ್ಬರೇ. ಅವತ್ತು 2002ರಲ್ಲಿ ಪಲ್ಟಿ ಹೊಡ್ಕೊಂಡು ಬಂದು ನಿಂತ್ರಲ್ಲ, ಅವತ್ತು ಇಡೀ ಭಾರತೀಯ ಚಿತ್ರರಂಗ ಹುಬ್ಬೇರಿಸ್ಬಿಟ್ಟು ಏನಪ್ಪ ಇಂಥ ಒಬ್ಬ ಪ್ರತಿಭೆ, ಈ ಇಷ್ಟೆಲ್ಲ ಗುಣಗಳಿದೆಯಲ್ಲ ಈ ಪ್ರತಿಭೆಯಲ್ಲಿ ಅಂತ ಅವಾಗ್ತಾಗೋದು. ಅವತ್ತು ಮಾಡಿದ್ದು ಇಲ್ಲಿವರೆಗೂ, ಆ ನಂತರ ನಡೆದಿದ್ದೆಲ್ಲವೂ ಇತಿಹಾಸ, ಸುವರ್ಣ ಅಧ್ಯಾಯ ಅದು. ಆ ಅಧ್ಯಾಯ ಮತ್ತೆ ಬರಲ್ಲ. ಆದ್ರೆ ಇವತ್ತು ಜನ ನೋಡಿ ಆ ಹೆಸರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ. ಬೆಳಗಿನ ಜಾವದ ಪ್ರದರ್ಶನಕ್ಕೆ ಸಕುಟುಂಬ ಬಂದಿದ್ದಾರೆ, ವಯಸ್ಸಿನ ಭೇದ ಇಲ್ಲ, ಎಲ್ಲರೂ ಬಂದಿದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ. ಇಡೀ ಭಾರತೀಯ ಚಿತ್ರರಂಗದ ದಂತಕಥೆ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ದ ಲೆಜೆಂಡ್ ಲಿವ್ಸ್ ಆನ್. ಸಾವಿಲ್ಲ. ಕನ್ನಡ ಚಿತ್ರರಂಗ ಇರುವವರೆಗೂ ಇವರ ಹೆಸರು ಇರುತ್ತೆ.